ಇದು ಹೊರಗಡೆಯಿಂದ ನೋಡಕ್ಕೆ ಯಾವ್ದೋ ಹಳೆ ಕಾಲದ ಕೋಟೆ ತರ ಏನೋ ಆತರ ಕಾಣಿಸುತ್ತೆ. ಕೋಟೆ ಹೌದು. ಆಕ್ಚುಲಿ DSLR ತಂದಿದ್ರೆ ಇಲ್ಲಿ ಈ ಲೆವೆಲ್ ಫೋಟೋಸ್ ಬರ್ತಾ ಇತ್ತಲ್ಲ, ಅಲ್ಟಿಮೇಟ್ ಫೋಟೋಸ್. ಸಖತ್ ಫೋಟೋ ತಗೋಬಹುದಾಗಿತ್ತು. ಹಾಯ್ ಗೈಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ನಾವು ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಮೈಸೂರು ಹೋಗ್ತಾ ಇದೀವಿ. ಆಕ್ಚುಲಿ ಮೈಸೂರಲ್ಲಿರೋ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹೋಗ್ತಾ ಇದೀವಿ. ಮೋಸ್ಟ್ ಪ್ರಾಬಬ್ಲಿ ನಿಮ್ಮಲ್ಲಿರೋ ತುಂಬಾ ಜನ ಈ ಟೆಂಪಲ್ ನ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೆಲ್ಲ ನೋಡಿರ್ತೀರಾ. ಸೊ ನಾನು ಇದೇ ತರ ಒಂದಿನ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿ ಅದ್ರ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡು, ಆಕ್ಚುಲಿ ಅದ್ರ ಹಿಸ್ಟ್ರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಲ್ಲಿ ಹೋದ್ಮೇಲೆ ಅದ್ರಿ ಏನ್ ಕತೆ ಅಂತ ನಿಮಗೆಲ್ಲ ಹೇಳ್ತೀನಿ. ಆಕ್ಚುಲಿ ಈ ಪ್ಲೇಸ್ ನಿಮಗೆ ಬೆಂಗಳೂರಿಂದ 140 ಕಿಲೋಮೀಟರ್ಸ್ ದೂರ ಆಗುತ್ತೆ. ಮೈಸೂರಿಂದ 30 ಕಿಲೋಮೀಟರ್ ದೂರ ಆಗುತ್ತೆ. ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಈ ಪ್ಲೇಸ್ ನ ವಿಸಿಟ್ ಮಾಡ್ಬೇಕು ಅಂತ, ಸೊ ಒಂದ್ಸರಿ ನೋಡಿ. ಯಾಕಂದ್ರೆ ತುಂಬಾ ಒಳ್ಳೆ ಟೆಂಪಲ್. ನಾನು ಅಷ್ಟೇ ಅಲ್ಲ, ಆ ಟೆಂಪಲ್ ಹಿಸ್ಟ್ರಿ ಹೆವಿ ಇಂಟ್ರೆಸ್ಟಿಂಗ್ ಇದೆ. ಅಲ್ಲಿ ಹೋದ್ಮೇಲೆ ಆಕ್ಚುಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಏನ್ ಕತೆ ಅಂತ. ಆಕ್ಚುಲಿ ನನ್ನ ಪ್ರಕಾರ ಟೆಂಪಲ್ ಅನ್ನೋದೊಂದು ಕಲೆಯ ಪ್ರತಿರೂಪ ಇದ್ದಂಗೆ. ನಾನು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರಾ, ನಮಗೆ ಟೆಂಪಲ್ ಅಲ್ಲಿ ಸಿಗೋ ತರ ಆರ್ಟು ಬೇರೆ ಕಡೆ ಎಲ್ಲೂ ಸಿಗಲ್ಲ. ಅಲ್ಲಿ ಮಾಡಿರೋ ಕೆತ್ತನೆಗಳು, ಅಲ್ಲಿ ಇರೋ ಮೂರ್ತಿಗಳು ನಿಮಗೆ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಅದಕ್ಕೆ ನಾನು ಆಕ್ಚುಲಿ ಟೆಂಪಲ್ ನ ಒಂದು ಕಲೆಯ ಪ್ರತಿರೂಪ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಇದು ಮಾತ್ರ ಅಲ್ಲ, ಟೆಂಪಲ್ ಅಲ್ಲಿ ನಿಮ್ಗೆ ಮನಃಶಾಂತಿ ಸಿಗುತ್ತೆ, ಅದು ಬೇರೆ ಕಡೆ ಎಲ್ಲೂ ಸಿಗಲ್ಲ. ಆಕ್ಚುಲಿ ಏನಾಯ್ತು ಅಂದ್ರೆ, ಇವತ್ತು ಬೆಳಗ್ಗೆ ಪ್ಯಾಡಾಕ್ ಸ್ಟ್ಯಾಂಡ್ ಮೇಲಿಂದ ಬೈಕ್ ನ ತೆಗಿಬೇಕಾದ್ರೆ ಬೈಕ್ ಕೆಳಗಡೆ ಬಿದ್ದೋಯ್ತು. ಬಿದ್ದೋಗಿ ಇಲ್ಲಿ ಹಾಕಿದ್ದೀನಲ್ಲ ಲಿವರ್ ಗಾರ್ಡು, ಇದು ಈ ಕಡೆಯಿಂದ ಕಿತ್ಕೊಂಡು ಹೋಗಿದೆ. ಇನ್ನ ನೋಡ್ಬೇಕು, ಎಲ್ಲಾದ್ರೂ ರೋಡಲ್ಲಿ ಮೆಕ್ಯಾನಿಕ್ ಸಿಕ್ಕರೆ ಅದನ್ನ ಕೂರ್ಸ್ಬೇಕು. ಆಕ್ಚುಲಿ ನನ್ನ ಹತ್ರ ಏನ್ ಟೂಲ್ ಇಲ್ಲ, ಹಂಗೆ ಬಿಟ್ಕೊಂಡು ಓಪನ್ ಆಗಿ ಬಿಟ್ಕೊಂಡು ಹೋಗ್ತಾ ಇದೀನಿ. ಆಕ್ಚುಲಿ ನಾವು ಲಾಸ್ಟ್ ವೀಕೆಂಡ್ ಈ ಟೆಂಪಲ್ಗೆ ಹೋಗ್ಬೇಕಾಗಿತ್ತು. ಬಟ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ಬೆಳಗ್ಗೆ 5 ಗಂಟೆಗೆ ನಾನು ಅಮಿತ್ ಎದ್ದು ರೆಡಿ ಆದ್ವಿ ಹೋಗ್ಬೇಕು ಅಂತ. ಇನ್ನೇನ್ ಹೋಗ್ಬೇಕು ಅಂತ ಕ್ಯಾಮ್ರಾ ಓಪನ್ ಮಾಡಿ ನೋಡಿದ್ರೆ, ನನ್ ಒಂದ್ ಬ್ಯಾಟ್ರಿ ಮಾತ್ರ ಚಾರ್ಜ್ ಆಗಿತ್ತು, ಇನ್ನೊಂದ್ ಬ್ಯಾಟ್ರಿ ಚಾರ್ಜ್ ಆಗಿರಲಿಲ್ಲ. ಸೊ ನಾನು ಅನ್ಕೊಂಡೆ ಒಂದೇ ಬ್ಯಾಟ್ರಿ ಅಂತೂ ಮ್ಯಾನೇಜ್ ಮಾಡೋದಕ್ಕಾಗಲ್ಲ, 2 ಬ್ಯಾಟ್ರಿ ಬೇಕೇ ಬೇಕು ಮಿನಿಮಮ್ ಅಂತ ಅನ್ಕೊಂಡು ಲಾಸ್ಟ್ ವೀಕ್ ಕ್ಯಾನ್ಸಲ್ ಮಾಡಿದ್ವಿ. ಇಲ್ಲಾಂದ್ರೆ ಲಾಸ್ಟ್ ವೀಕೆ ಹೋಗ್ಬೇಕಾಗಿತ್ತು ನಾನು ಆಕ್ಚುಲಿ ಟೆಂಪಲ್ಗೆ. ಆಕ್ಚುಲಿ ಅಲ್ಲೊಂದು ಲೇಕ್ ಚೆನ್ನಾಗಿದೆ ಅಂತ ತೋರಿಸಿದ್ನಲ್ಲ ನೀವು ನಿಮ್ಗೆ, ಅಲ್ಲೊಂದು ರೋಡ್ ಇತ್ತು. ಆ ರೋಡ್ ಇಂದ ಹೋದ್ರೆ ಬೆಟರ್ ಅಂತ ಆಗ್ತಾ ಇದೆ ನನಗೆ. ಎಸ್, ಇದೇ ರೋಡ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು ಅವಾಗಲೇ. ಅವ್ರು ಹೋದ್ರಲ್ಲ ಆ ರೋಡ್ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ. ಈ ರೋಡ್ ಅವಾಗಲೇ ಹೋಗ್ತಾ ನೋಡಿದ್ನಲ್ಲ ನಾನು, ಚೆನ್ನಾಗಿತ್ತು. ಇದೇನ್ ಬ್ಯೂಟಿ ಬರಕ್ ಕಾಣಿಸ್ತಾ ಇದೆಯಲ್ಲ ಇದಕ್ಕೆ. ಅದ್ರಲ್ಲೂ ಎಳೆ ಬಿಸಿಲು ನೀರ್ ಮೇಲೆ ಬೀಳ್ತಾ ಇರತ್ತಲ್ಲ, ಸೊ ಅದು ಆ ಲೇಕ್ ಬ್ಯೂಟಿನ ಬೂಸ್ಟ್ ಮಾಡುತ್ತೆ. ಆಕ್ಚುಲಿ ಇದು ಆಡಿಯೋ ಕ್ವಾಲಿಟಿ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ.
ಏನಕ್ಕೆ ಅಂದ್ರೆ ನಾನು Insta360ಗೆ ಫಸ್ಟ್ ಟೈಮ್ ನಂದು ಇಯರ್ಬಡ್ಸ್ ಕನೆಕ್ಟ್ ಮಾಡಿ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೆ. ನೋಡೋಣ ಹೆಂಗಿರುತ್ತೆ ಅಂತ. ಓಕೆ ಗೈಸ್, ಆಕ್ಚುಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಸಡನ್ ಆಗಿ ಇಲ್ಲೇನೋ ಒಂದು ರೋಡ್ ಮೇಲೆ ಹೋಗ್ಬೇಕಾದ್ರೆ ಸಡನ್ ಆಗಿ ಇಲ್ಲೇನೋ ಒಂದು ಡ್ಯಾಮ್ ತರ ಕಾಣಿಸ್ತು. ಸೊ ನಮ್ಗೆ ನೋಡಿ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಡ್ತು, ಏನು ಅಂತ ನೋಡ್ಬೇಕು, ತಿಳ್ಕೊಬೇಕು ಏನು ಅಂತ. ಸೊ ಅದಕ್ಕೆ ಇಲ್ಲಿ ನೋಡಿ ಏನೇನೋ ಕಷ್ಟಪಟ್ಟು ಮೇಲ್ ಹತ್ಕೊಂಡ್ ಬಂದಿದೀವಿ. ನಮ್ಮನ್ನ ಯಾರು ನೋಡಿ ಬೈಲಿಲ್ಲ ಅಂದ್ರೆ ಸಾಕು. ಇಲ್ಲ ಇದೇನ್ ಸೂಸೈಡ್ ಪಾಯಿಂಟ್ ಏನಲ್ಲ, ಅಷ್ಟೊಂದು ದೊಡ್ಡದಾಗೇನಿಲ್ಲ, ಹೋಗಿ ನೋಡ್ಕೋಬಹುದು. ಬಟ್ ದೊಡ್ಡದಾಗಿಲ್ಲ ಅಂತ ಸೂಸೈಡ್ ಪಾಯಿಂಟ್ ಅಲ್ಲ ಅನ್ಬೇಡ, ಕೆಳಗ್ ಜಿಗಿದ್ ನೋಡ್ತೀರ. ಸೂಸೈಡ್ ಏನ್ ಆಗಲ್ಲ ಬಿಡಿ. ಏನ್ ಮ್ಯಾಕ್ಸಿಮಮ್ ಅಂದ್ರೆ ಕೈ ಕಾಲು ಮುರಿತದ ಅಷ್ಟೇ, ಅದು ಬಿಟ್ರೆ ಏನಾಗಲ್ಲ. ಜೀವಕ್ಕೇನ್ ಅಪಾಯ ಇಲ್ಲ, ಎಲ್ಲ ಬರ್ಬೋದು. ಇಲ್ಲಿ ಕೆಳಗಡೆ ಗದ್ದೆ ಎಲ್ಲ ಇದೆ. ಇದ್ ನೋಡಿದ್ರೆ ಆಕ್ಚುಲಿ ಸೇಮ್ ಡ್ಯಾಮ್ ತರ ಕಾಣಿಸುತ್ತೆ. ಹೊರಗಡೆಯಿಂದ ನೋಡಿದ್ರೆ ಡ್ಯಾಮ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಕೆಳಗಡೆ ನೋಡಿದ್ರೆ ಗದ್ದೆ ತರ ಇದೆ. ಮುಂದೆ ದಾರಿ ಕಟ್ಟಾಗಿದೆ, ಏನಂತಾನೆ ಅರ್ಥ ಆಗ್ಲಿಲ್ಲ. ಇದು ದಾರಿ ಕಟ್ಟಾಗಿದೆ ಇಲ್ಲಿ. ನಾವು ಮೇಲೆ ಎಲ್ಲ ಎರ್ಕೊಂಡ್ ಬಂದ್ವಿ, ಆದ್ರೆ ಇಲ್ಲಿ ಮುಂದೆ ದಾರಿನೇ ಇಲ್ಲ ಇದೆ. ಬಟ್ ಗಿಡ ಕಟ್ ಮಾಡ್ಬೇಕು ಇಲ್ಲಿಂದ, ನಮ್ಗೆ ಹೋಗಕ್ ಆಗಲ್ಲ. ಮುಳ್ಳಿನ ಗಿಡ, ಹೋಗೋದಿಕ್ಕಾಗಲ್ಲ ಇಲ್ಲಿ ಮುಳ್ಳು. ಆಕ್ಚುಲಿ ಅಲ್ಲಿಂದ ಹೋಗ್ಬೋದ್ರಿ. ಎಲ್ಲಿಂದ? ಅಲ್ಲಿಂದ ಈ ಕಡೆ, ಇಲ್ಲಿ ಈ ಕಡೆ ಇನ್ನೊಂದು ಐತಲ್ಲ, ಆ ಕಡೆಯಿಂದ ಹೋಗ್ಬೋದು. ಬರ್ರಿ ಹೋಗೋಣ, ಬರ್ರಿ ಅಲ್ಲಿ ಹಿಡ್ದೋಣ ಬರ್ರಿ. ಇಲ್ಲಿ ಜಿಗಿ ಅಂತಿಲ್ಲ. ಇವತ್ತಿದೇನು ಅಂತ ತಿಳ್ಕೊಳ್ದ ವಾಪಸ್ ಹೋಗೋದೇ ಅಲ್ರಿ ನಾವು. ಇದ್ರ ಹಿಸ್ಟ್ರಿ ಏನ್ರ ಗೊತ್ತಾಗ್ಬೇಕಲ್ಲ. ಈ ತರ ಮಧ್ಯದ ಇದ್ರೊಳಗ ಕಟ್ಟಾರ ಅಂತ ಏನಾರ ಒಂದ್ ಹಿಸ್ಟ್ರಿ ಇರ್ಬೇಕು. ಇಲ್ಲಿ ನಿಮ್ಗೆ ಶಾಸನ ಸಿಗ್ತೈತೇನ್ರಿ ನಿಮ್ಗೆ ಹಿಸ್ಟ್ರಿ ತಿಳ್ಕೊಳಕ್? ಯಾರು ಇಲ್ವಲ್ಲ ಹೇಳಕ್ಕೆ. ಮೇ ಬಿ ಇಲ್ಲ ಸಿದ್ದು, ಮಧ್ಯದೊಳಗಂದ್ರ ಕರೆಕ್ಟ್ ಆಗಿ ಹೊಲ್ದಾಗ ಯಾರು ಹಾಕ್ತಾರ ಈ ತರ ದೊಡ್ಡದಾಗಂದ್ರ. ನನ್ಗೂ ಏನಂತ ಗೊತ್ತಾಗ್ಲಿಲ್ಲ ಅದು ಆಕ್ಚುಲಿ. ನಾನ್ ಬರೀ ರೈಡಿಂಗ್ ಶೂಸ್ ಹಾಕೊಂಡು ಹೆಂಗೆಂಗೋ ಆಡ್ಕೊಂಡು, ಓ ನಮ್ಮಮ್ಮನ್ ಗೊಬ್ಬನಿ ಮಗ. ಇದು ಎಲ್ಲಿ ಆಯ್ತದ ಕರಿದ? ಯಾವ್ದು ಹತ್ತಲ್ ಬರ್ರಿ, ಆಮೇಲೆ ನೋಡ್ಕೋಕ್ರಿ. ಕರಿದೈತು ಬಿಳಿದೈತು ಅನ್ಕೋ ತಿಂದಿರ್ತಿರ್ಲ. ನೋಡಿ ಅಮಿತ್ ಹೆಂಗ್ ಬರ್ತಾ ಇದಾರ ನೋಡಿ. ಜಂಪ್ ಮಾಡ್ರಿ. ಏನ್ ಏಜ್ ಹೆಂಗಿರ್ಬೇಕ್ರಿ ನೀವು? ಹೆಂಗಿರ್ಬೇಕು? ಐ ಹೋಪ್ ಆ ಜೀಪಲ್ಲಿ ಯಾರೋ ಕೂತ್ಕೊಂಡು ನಮ್ನೆ ನೋಡ್ತಾ ಇದಾರೆ. ಬೈಬಾರ್ದು ಅಷ್ಟೇ. ಬೈಯಲ್ಲ ಬಿಡಿ, ನಾವೇನ್ ನೋಡ್ತಾ ಇದೀವಿ, ನಾವೇನ್ ಮಾಡ್ತಾ ಇದೀವಿ ಇಲ್ಲಿ. ಸೊ ಆಕ್ಚುಲಿ ಅಲ್ಲೊಂದ್ ಜಾಗ ಇದೆ ಮೇಲೆ ಹೋಗೋದಕ್ಕೆ. ಅಲ್ಲಿಂದ ಏನ್ ನೋಡ್ಬೇಕು ಏನಿದೆ ಅನ್ಕೊಂಡಿದೀವಿ. ಇಲ್ಲೊಂದ್ 3-4 ಜನ ಬಂದ್ರು. ಅಕಸ್ ನನ್ಗೆ ಯಾಕೋ ಭಯ ಆಗ್ತಾ ಇದೆ, ಇವ್ರನ್ನ ನಮ್ನ ನೋಡಿ ಏನ್ ಮಾಡ್ತಾ ಇದ್ರು ಅಂತ ಬೈತಾರೆ ಅಂತ. ಏನು ಮಾಡತ್ತಿಲ್ಲ ನಾವ. ಬೈಲಿಲ್ಲ ಅಂದ್ರೆ ಖುಷಿ ಅಷ್ಟೇ. ಸೂಪರ್. ಸೊ ನಾನ್ ಹೇಳ್ತಾ ಇದ್ದಿದ್ದು ಈ ಜಾಗ, ಇಲ್ಲಿಂದನೂ ಮೇಲೆ ಹೋಗ್ಬೋದು ಆಕ್ಚುಲಿ. ಸುಮ್ನೆ ಕಷ್ಟವಾದ ದಾರಿನ ತಗೊಂಡು ಸ್ಟೆಪ್ ಮಾಡ್ಬಿಟ್ವಿ. ಅದೇನೋ ಗೊತ್ತಿಲ್ಲ, ಈ ಜಾಗ ನೋಡ್ತಾ ಇದ್ರೆ ನಂಗೆ ತುಂಬಾ ಕ್ಯೂರಿಯಾಸಿಟಿ ಬರ್ತಾ ಇದೆ. ಫುಲ್ ಹೋಗಿ ನೋಡ್ಬೇಕು ಅಲ್ಲಿವರೆಗೂ ಏನಿದೆ ಅಂತ. ನಿಧಾನಕ್ ಬರ್ರಿ. ನೀವೆಲ್ರ ಬಿದ್ದು ಏನ್ರ ಮಾಡ್ಕೊಂಡ್ರೆ ನನ್ನ ಬೈತಾರೆ ಎಲ್ಲರೂ. ಬೀಳೋ ನಾನ್ ನಿನ್ನ ಬೈತಾರ. ನೀನೇ ಕರ್ಕೊಂಡು ಕೆಡವಿದೆ ಅಂತ ಬೈತಾರ. ಏನೋ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಮಾತ್ರ ಸಿಗ್ತಾ ಇದ್ ನಂಗಿಲ್ಲಿ. ಸೊ ಅಕಸ್ಮಾತ್ ಈ ಜಾಗದಲ್ಲಿ ಇರೋರು, ಆಸ್ಪಾಸ್ ಇರೋರು ಯಾರಾದ್ರೂ ನೋಡ್ತಾ ಇದ್ರೆ ವಿಡಿಯೋ, ಇದೇನು ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಇಲ್ಲೆಲ್ಲ ನೋಡಿ ಫುಲ್ ಗದ್ದೆ ಎಲ್ಲ ಇದೆ. ಬಟ್ ಇದು ಮಾತ್ರ ನೋಡಿದ್ರೆ ಈ 2 ಜಾಗ ಮಾತ್ರ, ಆ ಕಡೆ ಒಂದು ಈ ಕಡೆ ಒಂದು, ಅದೇನ್ ಬಟಾಟೆ ಡ್ಯಾಮ್ ತರ ಇದೆ. ಅದು ಕ್ಯಾಬೇಜ್ ಇರೋದು. ಕ್ಯಾಬೇಜ್ ಯಾರ ಮುಂದೆ ನೀವು ಹಳ್ಳಿಯವ್ರ ಅಂತ ಹೇಳ್ಕೊಬೇಡ್ರಿ. ಹೇಳ್ಕೊಂಡ್ರೆ ತುಪ್ಪಕ್ಕಂತ ಮುಖಕ್ಕೆ ಉಗಿದ್ ಬಿಡ್ತಾರೆ. ನಾವು ಹಾಕಲ್ಲ ಕ್ಯಾಬೇಜ್, ನಮ್ಗೇನ್ ಗೊತ್ತು? ನಮ್ ಕಡೆ ಇರತ್ರಿ, ಹಾಕ್ತಾರು. ನಮ್ ಕಡೆ ನೋಡಿಲ್ಲ. ಕ್ಯಾಬೇಜ್ ಅಲ್ರದ ನೋಡ್, ನೀನು ಹೇಳಕ್ ಹೋಗ್ಬೇಡಿ. ನೀನು ಹಳ್ಳಿ ಕ್ಯಾಬೇಜ್ ತರ ಕಾಣಿಸ್ರದ. ಬಟ್ ಏನಂತ ಗೊತ್ತಾಗತ್ ನನಗೂ. ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಆಯ್ತು, ಮುಗ್ದೋಗ್ಬಿಡತ್ತಿದ್ವಿ. ಇಷ್ಟೇ ಇರೋದು.
ಹಾ ಹಾ ಅಲ್ಲಿದಾವಲ್ ನೀರೇನು. ನೋಡಿ ಈ ತರ ಹೊಸ ಪ್ಲೇಸಸ್ ಹೋಗಿ ಎಕ್ಸ್ಪ್ಲೋರ್ ಮಾಡಿದಾಗ ಅದೇನೋ ಒಂಥರ ಖುಷಿ. ಆ ಸಿಗೋ ಖುಷಿಗೆ ಬೇರೆ ಏನು ಸರಿಸಾಟಿನೇ ಇಲ್ಲ. ನಂಗೆ ಏನ್ ಅನ್ಸತ್ ಗೊತ್ತನ್ರಿ, ಇಲ್ಲಿ ದಾರಿ ಐತೆ ಅನ್ಸತಿದ್ ಯಾವ್ದು. ಇಲ್ಲ ಇದು ಕಿನಾಲ್ ಅನ್ಸತ್ರಿ. ಕಿನಾಲ. ಓ ಅಂದ್ರೆ ಕಿನಾಲು ಅಂದ್ರೆ ಗೈಸ್ ಕಾಲುವೆ ಅಂತ. ಕಾಲುವೆ ಏನಾದ್ರು ಇರ್ಬೋದಾ ಇಲ್ಲಿ ಅಂತ. ಹಳ್ಳ ಐತೆ, ಇನ್ನು ನೀರ್ ಬರ್ತೈತಿ ಇಲ್ಲಿ. ನೋಡಿ ಇಲ್ಲೊಂದು ಹಳ್ಳ ಇದೆ, ಒಳಗಡೆ ಸ್ವಿಮ್ ಮಾಡ್ಬೋದು. ಕೆಳಗಡೆ ಇಳಿಯೋದಕ್ಕೆ ಚಾನ್ಸ್ ಸಿಕ್ಕಿದ್ರೆ ಇಲ್ಲಿಂದ ಇನ್ನೂ ಚೆನ್ನಾಗಿರ್ತಾ ಇತ್ತು. ಬಟ್ ಇಲ್ಲ, ಕೆಳಗಡೆ ಇಳಿದು ಹೋಗೋದಕ್ಕೆ ಎಲ್ಲಿ ಜಾಗ ಇಲ್ಲ ಇಲ್ಲಿಂದ. ತೆಂಗಿನ ಮರ ಎಲ್ಲ ಇವೆ. ಅಲ್ಲಿ ನೋಡಿ ಯಾರೋ ಒಂದು ಇದು ಕೊಡ್ಸಿದ್ದಾರೆ, ಏನದು ಏನ್ರಿ ಅದ, ಛತ್ರಿ ಬುಟ್ಟಿ. ಛತ್ರಿ ಬುಟ್ಟಿ ಅಂತ ಅದಕ್ಕೇನಂತಾರೆ ಗೊತ್ತಿಲ್ಲ. ಆಂಟಿನಾ ಆಂಟಿನಾ. ವಾವ್, ಇಲ್ಲಿ ನೋಡ್ರಿ ಭತ್ತ ಅಲ್ಲ, ಭತ್ತ. ಭತ್ತ ಅಲ್ಲ ಅನ್ಸತ್ರಿ, ಈರುಳ್ಳಿ. ಯಾವ ಅದು ಅಲ್ರಿ, ಬೇರೆ ಏನೋ. ಈರುಳ್ಳಿ ಅಂತ ಸಿದ್ದು ಏನ್ ಭತ್ತ ಅನ್ಸತ್ತೆ, ಭತ್ತ ಅನ್ಸತ್ತೆ ಅಂತಲ್ಲ, ಅದು ಭತ್ತಾನೇ ಫಿಕ್ಸ್. ಐ ಆಮ್ ಡ್ಯಾಮ್ ಶೋರ್. ಏನ್ ಸಕ್ಕತ್ತಾಗಿದೆ ನೋಡಿ ಗೈಸ್. ಇಲ್ಲಿ ಒಳಗಡೆ ಆರಾಮಾಗಿ ಕ್ರಿಕೆಟ್ ಆಡ್ಬೋದು. ಅಲ್ಲೊಂದ್ ಮನೆ ಇದೆ ಆಕ್ಚುಲಿ, ಅದಕ್ಕೆ ಮೇಲೆ ಇದು ಇರೋದು. ಎಲ್ಲಿದೆ ಮನೆ? ಅಲ್ಲಿ ಐತ್ ನೋಡ್ರಿ. ಇದಕ್ಕಿಂತ ಮುಂಚೆ ಜಾಸ್ತಿ ದೂರ ಆಗ್ಬೇಡ್ರಿ ಬರ್ರಿ. ಎಲ್ಲ ನೋಡಲ್ಲಿ ಕುಡಿದ್ಬಿಟ್ಟೆಲ್ಲ ಬಾಟಲ್ಗೆಲ್ಲ ಎಸ್ತಿದಾರೆ. ಎಲ್ಲಿ? ಇಲ್ಲೇ ಮುಂದಕ್ಕೆ. ಎಲ್ಲಿ ಎಸ್ತಾರ? ವಾ, ಭತ್ತನ ನೋಡ್ಸಿದ್ದು. ನೀರ್ ಐತಿಲ್ಲ, ಫುಲ್ ನಿಂತೈತಿ. ಭತ್ತಾನೆ ಇರ್ಬೋದು. ಆಕ್ಚುಲಿ ಇಲ್ಲಿ ಒಂದ್ ಮನೆ ಇದೆ, ಅದಕ್ಕೆ ಮೇಲೆ ಇದು ಕುಣಿಸಿದ್ದಾರೆ, ಟಿವಿ, ಏರ್ಟೆಲ್ ಆಂಟೆನಾ. ಬರಿ ಸಾಕು, ವಾಪಸ್ ಹೋಗೋಣ ಬರ್ರಿ. ಅವ್ರು ನೋಡ್ರಿ ಬೈತಾರ. ಎಲ್ಲಿ ಬೈದ್ರೆ ಏನ್ ಮಾಡುದ್ರಿ? ಬೈದ್ರೆ ಏನ್ ಬೈಸ್ಕೊಳ್ಳೋದು, ಮತ್ತೇನ್ ಮಾಡ್ತಾರ? ಅವ್ರಿಗೆ ಏನ್ ಬೈದು ಒಳ್ಳೆ. ಬೇಡ ಬರ್ರಿ. ಅಲ್ಲಿ ಕುತ್ಕೊಂಡು ಹೋಗೋಣ ಬರ್ರಿ, ಒಂದ್ 5 ನಿಮಿಷ. ಬಟ್ ಇಲ್ಲಿ ಆಕ್ಚುಲಿ ನಾವು ಕ್ಯಾಮ್ರಾ ತರ್ಬೇಕಾಗಿತ್ತು, ಮರ್ತ್ಬಿಟ್ಟು ಕ್ಯಾಮ್ರಾ. ಹೌದು, ಆಕ್ಚುಲಿ DSLR ತಂದಿದ್ರೆ ಇಲ್ಲಿ ಈ ಲೆವೆಲ್ ಫೋಟೋಸ್ ಬರ್ತಾ ಇತ್ತಲ್ಲ, ಅಲ್ಟಿಮೇಟ್ ಫೋಟೋಸ್. ಸಖತ್ ಫೋಟೋ ತಗೋಬಹುದಾಗಿತ್ತು. ಅದು ಇದು ಇನ್ಸ್ಟಾ 360 ಹೆಂಗ್ ಕಾಣಿಸ್ತಾ ಇದೆ ಈ ಜಾಗ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ನೋಡಿದ್ರೆ ನೀವು ಸಕ್ಕದಾಗಿ ಕಾಣಿಸ್ತಾ ಇದೆ ಮೇಲ್ಗಡೆಯಿಂದ. ಫೋಟೋ ಶೂಟ್ ಅದು ಮಾಡ್ಕೋಬಹುದು, ಹಂಗ ಪ್ಲೇಸ್ ಇದೆ ಆಕ್ಚುಲಿ. ಇಲ್ಲಿ ಮೇಲಿದ್ ಫೋಟೋ ಶೂಟ್ ಮಾಡ್ಕೊಂತೀರಿ? ಅಲ್ಲಿ ಕೂತ್ಕೋರಿ, ಇಲ್ಲ ಒಳಗಡೆ ಹೋಗಿ ಅಲ್ಲಿ ಇದು ಲೈನ್ ಒಳಗಲ್ಲಿ ನೀರ್ ಇಲ್ಲ ಅಂದ್ರೆ ಅಲ್ಲಿ ಒಳಗಡೆ ಫೋಟೋ ಶೂಟ್ ಮಾಡ್ಕೋಬಹುದಾಗಿತ್ತು. ಹಾ, ಏನ್ ಎಷ್ಟು ಬಾರಿ ಕೂಲ್ ಇತ್ತು ನೋಡಿ ಇದು ಜಾಗ. ಬೈಕ್ ನ ರೋಡ್ ಮೇಲೆ ನಿಲ್ಸಿ ಹೆಲ್ಮೆಟ್ ಎಲ್ಲ ಹಂಗೆ ಬಿಟ್ಟು ಬಂದಿದೀವಿ. ಯಾವನು ಎತ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಸಾಕು. ಹಾ, ಬೈಕ್ ಎತ್ಕೊಂಡು ಹೋಗ್ಲಿ, ಹೆಲ್ಮೆಟ್ ಅಷ್ಟು ಇಟ್ಟು ಹೋಗ್ಲಿ ಅಷ್ಟೇ. ಸೊ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಂತೀನಿ, ಒಂದು ಚಿಕ್ಕ ಸ್ಟ್ರೀಮ್ ಇದೆ ನೀರಿಂದು. ಇಲ್ಲಿ ಕೆಳಗಡೆ ಇಳಿಯೋದಕ್ಕೆ ಚಾನ್ಸ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಇಲ್ಲೆಲ್ಲೂ ಕೆಳಗಡೆ ಜಾಗ ಇಲ್ಲ. ಇದು ಹೊರಗಡೆಯಿಂದ ನೋಡಕ್ಕೆ ಯಾವ್ದೋ ಹಳೆ ಕಾಲದ ಕೋಟೆ ತರ ಏನೋ ಆತರ ಕಾಣಿಸುತ್ತೆ. ಕೋಟೆ ಅಲ್ಲ ಇದು, ಏನಂದ್ರ ಏನ್ರಿ, ಕಾಲುವೆ ಅನ್ಕೊಂತೀನಿ ನನ್ಗನ್ಸು. ಯಾಕಂದ್ರೆ ಇವಾಗ ಡ್ಯಾಮ್ ಇದ್ರಿ ಒಂದೇ ಇರ್ತಿದ್ರಿ, 2 ಯಾಕೆ ಕಟ್ತಿದ್ರ? ಅದು ಹಂಗ ಕರೆಕ್ಟ್. ಒಂದ ಸೈಡ್. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿ ನೀರು ಏನೋ ದಾರಿ ಐತೆ ಅನ್ಕೋಬಹುದು ಮೋಸ್ಟ್ಲಿ ಇಲ್ಲಿ.
ಆ ಕಡೆ ದಾರಿ ಮಾಡೋದಂತ ಇಲ್ಲಿ ದಾರಿ ಮಾಡಿದ್ ಇತ್ತನೋ ಮೋಸ್ಟ್ಲಿ. ಹೌದು. ದಾರಿ ಇಲ್ಲ ದಾರಿ ಅಲ್ರಿ ಇದು. ಇಲ್ಲಿ ಒಳಗ್ ಹೆಂಗ್ ದಾರಿ ಮಾಡ್ತಾರ? ದಾರಿ ಮಾಡಿದ್ರ ಮೇಲ್ ಮಾಡ್ತಾರ್ರಿ. ಎಲ್ ಮೇಲೆ ಹಿಂಗ್ ದಾರಿ ಯಾಕೆ ಒಳಗ್ ಮಾಡ್ತಾರ್ರಿ? ಕೆಳಗ್ ಗುಮ್ ಮಾಡ್ತಾರ. ಹಾ ಓಕೆ ಇದು ಆಕ್ಚುಲಿ ಕಾಲುವೆ ಅನ್ಕೊಂತೀನಿ ನಾನು. ಬಟ್ ಅಟ್ರಾಕ್ಟಿವ್ ಆಗಿ ಕಟ್ಟಿದ್ದಾರೆ ನಾವು ಕಟ್ಬೇಕಾರೆ. ಆಕ್ಚುಲಿ ನಾವು ರೋಡ್ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ಕಾಣಿಸುತ್ತೆ ಹೋಗೋತಿಲ್ಲ, ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ನಮ್ಗೆ ಕಾಣಿಸ್ತಿದ್ದು ಕಾಣಿಸಿ ಇವ್ರೆ ಮಿಸ್ಟರ್ ಮ್ಯಾಗ್ನೆಟ್ ಅವ್ರು ಕಾಣಿಸ್ಲಿಲ್ಲ. ಇವಾಗ ನಿಮ್ಗೆ ಏನ್ರೆ ಹೊಸಾದ್ ನೋಡಿದ್ರೆ ತನಿಸ್ತಿಲ್ರಿ ಇವತ್ತು ನಿಮ್ಗೆ? ಅನ್ನಿಸ್ತು, ಯಾಕಂದ್ರೆ ಮಿಸ್ಟರ್ ಮ್ಯಾಗ್ನೆಟ್ ಅವ್ರು ಇವಾಗ ಇನ್ಮೇಲೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಿಮ್ಗೆಲ್ಲ ನೋಡಕ್ಕೆ. ಇಲ್ಲ ನಾನ್ ಕಟ್ ಮಾಡ್ತೇನ್ರಿ ಇವಾಗ್ಲೂ. ನಾನ್ ಮುಖ ಇಲ್ಲಿ ಕಾಣಿಸಿದ್ರೆ ನಾನ್ ಕಟ್ ಮಾಡ್ತೇನ್ರಿ. ನಾನ್ ಮುಖ ಏನೋ ಇದೆ ಅಂತ ಬಂದ್ವಿ, ಆತರ ಏನ್ ಹೊಸದಾಗಿ ಏನಿಲ್ಲ ಇಲ್ಲಿ. ಕ್ಯಾಜುವಲ್ ಏನೋ ಅಟ್ರಾಕ್ಟಿವ್ ಆಗಿರೋದ್ ಬಂದ್ವಿ, ಬಟ್ ಏನಿಲ್ಲ ಹಂಗೇನ್. ಅಲ್ಲ ನಿಮ್ಗ್ ಬಂದಿದ್ದಕ್ ಸಮಾಧಾನ ಐತಿಲ್ರಿ? ಹಾ ಕೂಲ್. ಗಾಡಿ ಮೇಲೆ ಕೂತ್ಕೊಂಡು ಹಣ್ಣು ಒಯ್ತಾ ಇದ್ ಜಾಸ್ತಿ. ಇದೊಂಥರ ಹಣ್ಣು ಐತೈತು ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಎದ್ ಬಂದಿದಾರ ಅಷ್ಟೇ ಅಷ್ಟೇ. ಬಟ್ ಆಕ್ಚುಲಿ ನನ್ನಂತವ್ನ ಏನಾದ್ರು ಆದ್ರೆ ನನ್ನಂತವ್ನಿಗೆ ಈ ಜಾಗ ಸಿಕ್ತು ಅಂದ್ರೆ ಬಂದ್ ಆರಾಮಾಗಿ ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ಕುಳಿತ್ಕೊಂತೀನಿ. ಬೋರ್ ಆಗೋರ್ಗು ಕುಳಿತ್ಕೊಂತೀನಿ. ಯಾವಾಗ ಬೋರ್ ಆಗತ್ತಲ್ಲ ಸಾಕಪ್ಪ ಎದ್ದು ಕಣ ಅಂತ ಅವಾಗ ಎದ್ ಬರ್ತೀನಿ. ಈ ತರ ಜಾಗ ಏನಾದ್ರು ಇದ್ರೆ. ನನ್ಗೆ ಯೂಶುವಲಿ ಕ್ರೌಡೆಡ್ ಪ್ಲೇಸ್ ಅಲ್ಲಿ ಇರೋದಕ್ಕೆ ಇಷ್ಟ ಆಗಲ್ಲ ನನ್ಗೆ. ಸೊ ನಾನ್ ಏನಾದ್ರು ಹೋಗಿ ಕುಳಿತ್ಕೋಬೇಕು, ನೆಮ್ಮದಿಯಿಂದ ಇರ್ಬೇಕು ಅಂದ್ರೆ ಎಲ್ಲ ಜನ ಒಂಚೂರು ಇರಲ್ವಲ್ಲ ಆ ತರ ಜಾಗದಲ್ಲಿ ಹೋಗಿ ಕುಳಿತ್ಕೊಂತೀನಿ. ಸೊ ನನ್ಗಿದು ಹೇಳಿ ಮಾಡಿಸಿರೋ ಜಾಗ. ನಿಮಗ್ ಹೇಳಿ ಮಾಡಿಸಿರೋ ಜಾಗನ? ಹಾ, ಅಂದ್ರೆ ಆತರ ಇದೆ ಅಂತ ನಾನ್ ಅನ್ಕೊಂಡಿರೋ ತರ ಸೂಟ್ ಆಗುತ್ತೆ ನಂಗೆ. ಇದೆಲ್ಲ ನೋಡಿದ್ರೆ ಯಾಕೋ ಮೀನ್ ಹಿಡಿಯೋದು ಇದೆಲ್ಲ ತರ ಅನ್ಸುತ್ತೆ ಮೋಸ್ಟ್ಲಿ. ಇದೇನೋ ಮುಂಚೆ ಒಂದ್ ಲೇಕ್ ಏನೋ ಇರ್ಬೋದು ಇಲ್ಲಿ. ಮುಂಚೆ ಏನೋ ಇರುತ್ತ, ಇವಾಗ ಏನಿಲ್ಲ ಅಷ್ಟೇ ರೀ. ಇವತ್ತಿರೋದು ನಾಳೆ ಇರಲ್ಲ, ಇದೇ ಜೀವನ. ಜಸ್ಟ್ ಮಿಸ್ ಪಾತಾಳನ ಕಾಣ್ತಿದ್ದೆ. ಆ ಮಗಂದು ಬಲಿ ಇಲ್ಲಿ ನೀರಿದ್ದಾಗ ಇಲ್ಲಿ ನೀರಿದ್ದಾಗ ಅದ್ ಮೇನ್ ಹಿಡ್ದಿದ್ಯೋ ಎಲ್ಲ ಹೋಗುತ್ತಿಲ್ಲ. ಇವಾಗ ನನ್ನ ಹಿಡಿತಾ ಇದೆ. ಓಕೆ ಗೈಸ್, ಆಕ್ಚುಲಿ ನಮ್ ಜೊತೆ ಒಂದು ಸ್ಕ್ಯಾಮ್ ಆಯ್ತು. ಅದೇನಂದ್ರೆ ಈ ಗೂಗಲ್ ಮ್ಯಾಪ್ ಅಲ್ಲಿ ನಾವು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಹಾಕೊಂಡು ಹಂಗೆ ಹೋಗ್ತಾ ಇದ್ವಿ. ಸೊ ನಾವ್ ಹೋಗ್ಬೇಕು ಅನ್ಕೊಂಡಿದ್ವಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಬೇರೆ, ಆದ್ರೆ ಗೂಗಲ್ ಮ್ಯಾಪ್ ನಮ್ಮನ್ನ ಕರ್ಕೊಂಡು ಹೋಗಿದ್ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಬೇರೆ. ನಾವ್ ಹೋಗ್ಬೇಕು ಅನ್ಕೊಂಡಿದ್ ಗೋಪಾಲ ಸ್ವಾಮಿ ಟೆಂಪಲ್ ಇಲ್ಲಿ ಕನ್ನಂಬಾಡಿಲಿ ಇರೋದು. ಗೂಗಲ್ ಮ್ಯಾಪ್ ಕರ್ಕೊಂಡು ಹೋಗಿರೋದು ಮೈಸೂರಲ್ಲಿರೋ ಯಾವ್ದೋ ಒಂದು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಕರ್ಕೊಂಡು ಹೋಗಿದೆ. ಅಪ್ಪ ಸುಮ್ನೆ ಮೈಸೂರ್ವರೆಗೂ ಹೋಗಿ ಮೈಸೂರು ಒಂದ್ ರೌಂಡ್ ಹಾಕೊಂಡು ಇವಾಗ ವಾಪಸ್ ಹೋಗ್ತಾ ಇದೀವಿ. ಸೊ ಈ ಗೂಗಲ್ ಮ್ಯಾಪ್ ಅನ್ಕೊಂಡ್ರೆ ಆಗಲ್ಲ ಗುರು. ಆಕ್ಚುಲ್ ಆಗಿ ಏನಾಗಿದೆ ಅಂದ್ರೆ ಯಾವನೋ ಒಬ್ಬ ನನ್ನ ಮಗ ಈ ವೇಣುಗೋಪಾಲ ಸ್ವಾಮಿ ಟೆಂಪಲ್ ನ ತಗೊಂಡೋಗಿ ಅಲ್ಲಿ ಅಪ್ಲೋಡ್ ಮಾಡಿದಾನೆ. ಸೊ ಎಸ್, ಹಾಳಾಗೋಗ್ಬಿಟ್ವಿ. ನೋಡ್ಕೊಳ್ರಪ್ಪ KRS. ವಾವ್, wow, I can see the temple, guys. It's really looking good from here.